ಯಾವುದಾದ್ರೂ ಒಂದು ಹೊಸ ವಿಷಯ ಕಲಿಯೋಕೆ ನಾವು ಗಂಟೆಗಟ್ಲೆ ಶ್ರಮ ಹಾಕ್ತೀವಿ ಅಲ್ವಾ? ನಿದ್ದೆ ಬಿಟ್ಟು ಓದ್ತೀವಿ, ಅಥವಾ ಒಂದು ಹೊಸ ಸ್ಕಿಲ್ ಕಲಿಯೋಕೆ ತಿಂಗ್ಳುಗಟ್ಲೆ ಬೆವರು ಹರಿಸ್ತೀವಿ. ಆದರೆ ಆ ಕೊನೆಗೆ ಪರೀಕ್ಷೆಯಲ್ಲೋ ಅಥವಾ ಕೆಲ್ಸದಲ್ಲೋ ಎಷ್ಟೇ ಪ್ರಯತ್ನ ಪಟ್ಟರೂ ಇದ್ದಲ್ಲಿಯೇ ಇದೀವಿ ಅನ್ನೋ ಹತಾಶೆ ಅಂದ್ರೆ ಆ ಫ್ರಸ್ಟ್ರೇಷನ್ನ ನಾವೆಲ್ಲರೂ ಅನುಭವಿಸಿರ್ತೀವಿ. ಖಂಡಿತ, ಇದು ಬಹಳ ಸಾಮಾನ್ಯವಾದ ಅನುಭವ. ಹೌದು, ನಾವು ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತಿರ್ತೀವಿ, ಆದರೆ ರಿಸಲ್ಟ್ ಮಾತ್ರ ಝೀರೋ. ಯಾಕೆ ಹೀಗಾಗತ್ತೆ? ನಾವು ಎಲ್ಲಿ ಎಡುತ್ತಿದ್ದೀವಿ? ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಇವತ್ತು ನಮ್ಮ ಮುಂದಿರೋ ಆಕಾರ ಸಾಮಗ್ರಿ ಅಥವಾ ಸೋರ್ಸ್ ಮಟೀರಿಯಲ್ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ದಿ ಆರ್ಟ್ ಆಫ್ ಇಂಟೆನ್ಷನಲ್ ಇಂಪ್ರೂವ್ಮೆಂಟ್ ಪುಸ್ತಕ. ಹೌದು, ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಈ ಪುಸ್ತಕದ ರಹಸ್ಯ 49ರ ಬಗ್ಗೆ ಮಾತಾಡ್ತೀವಿ. ಎಕ್ಸಾಕ್ಟ್ಲಿ, ರಹಸ್ಯ 49. ಇದು ಒಂದು ಅತ್ಯಂತ ಪ್ರಭಾವಶಾಲಿ ವಿಚಾರವನ್ನ ನಮ್ಮ ಮುಂದಿಡುತ್ತೆ. ಅದೇನಂದ್ರೆ, ಅಭ್ಯಾಸವು ಪುನರಾವರ್ತನೆಗೆ ಸಮಾನವಲ್ಲ. ಅಂದ್ರೆ ಪ್ರಾಕ್ಟೀಸ್ ಇಸ್ ನಾಟ್ ಈಕ್ವಲ್ ಟು ರಿಪಿಟೇಷನ್. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನೆಂದ್ರೆ, ಕಲಿಯುವ ಪ್ರಕ್ರಿಯೆಯಲ್ಲಿ ನಾವು ಮಾಡುವ ಅತಿ ದೊಡ್ಡ ಪ್ರಮಾದ ಕೇವಲ ಶ್ರಮವನ್ನೇ ಪ್ರಗತಿ ಅಂತ ತಪ್ಪಾಗಿ ಭಾವಿಸೋದು. ಅಂದ್ರೆ ಕಷ್ಟಪಟ್ರೆ ಸಾಕು, ಕಲಿತ ಹಾಗೆ ಅಂತ ಅನ್ಕೋತೀವಲ್ವಾ? ನಾವು ಅರ್ಥ ಮಾಡ್ಕೊಳ್ಬೇಕಾದ ಸೂಕ್ಷ್ಮ ವಿಷಯ ಇಲ್ಲೇ ಇರೋದು. ನಾವು ಪದೇ ಪದೇ ಒಂದೇ ಕೆಲಸವನ್ನು ಮಾಡ್ತಿದ್ದೀವಿ ಅಂದ ಮಾತ್ರಕ್ಕೆ ನಾವು ಏನನ್ನಾದ್ರೂ ಕಲಿತಿದ್ದೀವಿ ಅಥವಾ ಇಂಪ್ರೂವ್ ಆಗ್ತಿದ್ದೀವಿ ಅಂತ ಅರ್ಥ ಅಲ್ಲ. ಬಹುಪಾಲು ವಿದ್ಯಾರ್ಥಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಒಂದೇ ಕೆಲಸವನ್ನು ಅನೇಕ ಬಾರಿ ಮಾಡೋದನ್ನೇ ಪ್ರಾಕ್ಟೀಸ್ ಅಂತ ನಂಬಿಬಿಟ್ಟಿದ್ದಾರೆ. ಆದರೆ ವಾಸ್ತವದಲ್ಲಿ ಅದು ಕೇವಲ ಪುನರಾವರ್ತನೆ, ಅಂದ್ರೆ ಜಸ್ಟ್ ರೆಪಿಟೇಷನ್. ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ, ಯಾಕಂದ್ರೆ ಬಾಲ್ಯದಿಂದಲೂ ನಮಗೆ ಮತ್ತೆ ಮತ್ತೆ ಮಾಡು, ಆಗ ಕಲಿತೀಯಾ ಅಂತಾನೆ ಹೇಳ್ಕೊಟ್ಟಿದಾರಲ್ವಾ? ನಿಜ. ಆದ್ರೆ ಪುನರಾವರ್ತನೆಗೂ ಮತ್ತು ನಿಜವಾದ ಅಭ್ಯಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದ್ರೆ ಒಂದೇ ಕೆಲಸವನ್ನು ಒಂದೇ ರೀತಿಯಲ್ಲಿ ಪದೇ ಪದೇ ಮಾಡೋದು ಕೇವಲ ಪುನರಾವರ್ತನೆ ಆದ್ರೆ, ಪ್ರತಿಯೊಂದು ಬಾರಿಯೂ ಒಂದು ಸಣ್ಣ ಸುಧಾರಣೆಯನ್ನು ಅಳವಡಿಸಿಕೊಂಡು ಮಾಡೋದು ನಿಜವಾದ ಅಭ್ಯಾಸ ಅಂತಾನಾ? ಹೌದು. ಏನು ಬದಲಾಗದಿದ್ರೆ ಅದು ಅಭ್ಯಾಸ ಅಲ್ಲ. ನನಗೊಂದು ಇಂಟ್ರೆಸ್ಟಿಂಗ್ ಅನಾಲಜಿ ನೆನಪಾಗ್ತದೆ. ಇದು ಬೀಗ ಹಾಕಿರೋ ಬಾಗಿಲನ್ನ 100 ಬಾರಿ ಒಂದೇ ರೀತಿಯಲ್ಲಿ ತಳ್ಳದ ಹಾಗೆ ಅಲ್ವಾ? ಕರೆಕ್ಟ್. ನಾವು ಬಾಗಿಲನ್ನ ನಮ್ಮ ಪೂರ್ಣ ಶಕ್ತಿಯಿಂದ ತಳ್ತೀವಿ. 100 ಬಾರಿ ತಳ್ಳಿದಾಗ ನಮ್ಮ ದೇಹಕ್ಕೆ ವಿಪರೀತ ಆಯಾಸ ಆಗತ್ತೆ, ಬೆವರು ಸುರಿಯುತ್ತೆ. ಆ ಆಯಾಸ ನೋಡಿ, ಅಬ್ಬಾ ನಾನು ತುಂಬ ಶ್ರಮಿಸ್ತಿದ್ದೀನಿ, ನಾನು ಏನನ್ನೋ ಸಾಧಿಸ್ತಿದ್ದೀನಿ ಅಂತ ನಮ್ಗೆ ನಾವೇ ಸಮಾಧಾನ ಮಾಡ್ಕೋತೀವಿ. ಆದ್ರೆ ಬಾಗಿಲ್ ಮಾತ್ರ ತೆರೆದಿರಲ್ಲ. ಎಕ್ಸಾಕ್ಟ್ಲಿ, ಬಾಗಿಲ್ ತೆರೆದಿರಲ್ಲ. ಯಾಕೆಂದ್ರೆ ನಮ್ಮ ವಿಧಾನ ಬದಲಾಗಿಲ್ಲ, ನಾವು ಕೇವಲ ಶಕ್ತಿ ಪೋಲು ಮಾಡ್ತಿದ್ದೀವಿ. ಆ ಸಾದೃಶ್ಯ ಅಥವಾ ಅನಾಲಜಿ ಪರಿಸ್ಥಿತಿಯನ್ನ ಕರಾರುವಾಗಿ ವಿವರಿಸುತ್ತೆ. ಬಾಗಿಲನ್ನ ತಳ್ಳುವಾಗ ನಾವು ಆಯಾಸಗೊಳ್ತೀವಿ, ಮತ್ತೆ ಮನುಷ್ಯನ ಮೆದುಳು ಆ ಭೌತಿಕ ಅಥವಾ ಮಾನಸಿಕ ಆಯಾಸವನ್ನ ಕೆಲಸ ಮಾಡಿದ್ದಕ್ಕೆ ಸಿಕ್ಕ ಫಲ ಅಂತ ತಪ್ಪಾಗಿ ಗ್ರಹಿಸುತ್ತೆ. ಅಂದ್ರೆ ಸುಸ್ತಾಗೋದೇ ಒಂದು ಅಚೀವ್ಮೆಂಟ್ ಅಂತ ಮೆದುಳು ಅನ್ಕೊಳ್ತಾ? ಹೌದು. ಆದ್ರೆ ಪ್ರಗತಿಯ ಅಳತೆಗೋಲು ನಮ್ಮ ಆಯಾಸ ಅಲ್ಲ, ಫಲಿತಾಂಶ. ಮೂಲ ಪಠ್ಯದ ಪ್ರಮುಖ ನಿಯಮ ಇಲ್ಲೇ ಬರೋದು. ಪುನರಾವರ್ತನೆ ಎಂದರೆ ಒಂದೇ ಕ್ರಿಯೆ ಒಂದೇ ಫಲಿತಾಂಶ. ಸೇಮ್ ಆಕ್ಷನ್ ಸೇಮ್ ರಿಸಲ್ಟ್. ಸೇಮ್ ಆಕ್ಷನ್ ಸೇಮ್ ರಿಸಲ್ಟ್. ಓಕೆ. ಮತ್ತು ಅಭ್ಯಾಸ ಎಂದರೆ ಸುಧಾರಿತ ಕ್ರಿಯೆ ಸುಧಾರಿತ ಫಲಿತಾಂಶ. ಅಂದ್ರೆ ಇಂಪ್ರೂವ್ಡ್ ಆಕ್ಷನ್ ಇಂಪ್ರೂವ್ಡ್ ರಿಸಲ್ಟ್. ಏನು ಬದಲಾಗದಿದ್ದರೆ ಅದು ಕೇವಲ ಯಾಂತ್ರಿಕವಾದ ಪುನರಾವರ್ತನೆ. ನಿಜ. ಇಲ್ಲಿ ನಾವು ಮಾನವನ ಮೆದುಳಿನ ಮನೋವಿಜ್ಞಾನವನ್ನು ಸ್ವಲ್ಪ ಗಮನಿಸಬೇಕು. ನಮ್ಮ ಮೆದುಳು ಯಾವಾಗ್ಲೂ ಶಕ್ತಿಯನ್ನು ಉಳಿಸಲು ಪ್ರಯತ್ನಿಸುತ್ತೆ. ಇದಕ್ಕೆ ಕಾಗ್ನಿಟಿವ್ ಈಸ್ ಅಥವಾ ಅರಿವಿನ ಸಲೀಸುತನ ಅಂತ ಕರೀತಾರೆ. ಒಂದು ನಿಮಿಷ, ಕಾಗ್ನಿಟಿವ್ ಈಸ್ ಅಂದ್ರೆ ಏನು? ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಹೊಸ ವಿಧಾನ ಹುಡುಕೋದು ಅಥವಾ ತಪ್ಪನ್ನು ತಿದ್ದುಕೊಳ್ಳೋದು ಮೆದುಳಿಗೆ ಕಷ್ಟಕರವಾದ ಕೆಲಸ. ಹಾಗಾಗಿ ಅದು ತನಗೆ ಈಗಾಗಲೇ ತಿಳಿದಿರೋ ಹಳೆಯ ತಪ್ಪಾದ ವಿಧಾನವನ್ನೇ ಮತ್ತೆ ಮತ್ತೆ ಮಾಡಕ್ಕೆ ಪ್ರೇರೇಪಿಸುತ್ತೆ. ಯಾಕಂದ್ರೆ ಅದು ಈಸಿ. ಇದು ಬಹಳ ಆಸಕ್ತಿದಾಯಕವಾಗಿದೆ. ಅಂದ್ರೆ ನಮ್ಮ ಮೆದುಳೇ ನಮ್ಮನ್ನ ಈ ಭ್ರಮೆಯಲ್ಲಿ ಸಿಲುಕಿಸುತ್ತೆ ಅಂತಾಯ್ತು. ಹೌದು. ನಾನ್ ಗಿಟಾರ್ ಕಲಿಯೋಕೆ ಟ್ರೈ ಮಾಡ್ತಿದ್ದಾಗಿನ ಒಂದು ಉದಾಹರಣೆ ನೆನಪಿಗೆ ಬರ್ತಿದೆ. ಹೇಳಿ. ನಾನು ಒಂದು ನಿರ್ದಿಷ್ಟ ಕಾರ್ಡ್, ಅಂದ್ರೆ ಆ ಗಿಟಾರ್ ಕಾರ್ಡ್ ನುಡಿಸೋಕೆ ಕಷ್ಟಪಡ್ತಿದ್ದೆ. ಬೆರಳುಗಳು ಸರಿಯಾಗಿ ಕೂರ್ತಾ ಇರ್ಲಿಲ್ಲ ಮತ್ತು ಆ ಶಬ್ದ ಸ್ಪಷ್ಟವಾಗಿ ಬರ್ತಾ ಇರ್ಲಿಲ್ಲ. ಆದ್ರೆ ನಾನೇನ್ ಮಾಡ್ದೆ, ಅದೇ ತಪ್ಪಾದ ರೀತಿಯಲ್ಲಿಯೇ ದಿನಕ್ಕೆ 50 ಬಾರಿ ಅದನ್ನೇ ನುಡಿಸ್ತಿದ್ದೆ. ನನ್ನ ಬೆರಳುಗಳಿಗೆ ನೋವಾಗ್ತಿತ್ತು. ನಾನು ಪ್ರತಿದಿನ ಗಿಟಾರ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅನ್ನೋ ತೃಪ್ತಿ ನನಗಿತ್ತು. ಆದ್ರೆ ತಿಂಗಳಾದ್ರೂ ಆ ಶಬ್ದ ಸುಧಾರಿಸಲಿಲ್ಲ. ಅಂದ್ರೆ ನಾನು ಅಲ್ಲಿ ಕೇವಲ ಆ ಕಾಗ್ನಿಟಿವ್ ಈಸ್ ಬಲೆಗೆ ಬಿದ್ದಿದ್ದೆ ಅಲ್ವಾ? ನಿಖರವಾಗಿ.
ಹೊಸದಾಗಿ ಬೆರಳುಗಳನ್ನು ಇಡುವ ವಿಧಾನ ಯೋಚಿಸಲು ನಿಮ್ಮ ಮೆದುಳು ನಿರಾಕರಿಸುತ್ತಿತ್ತು. ನೀವಲ್ಲಿ ಮಾಡ್ತಿದ್ದುದು ಕೇವಲ ಪುನರಾವರ್ತನೆ. ವಾವ್, ಇದು ಒಂಥರ ಕಣ್ಣು ತೆರೆಸೋ ವಿಷಯ. ಇನ್ನೊಂದು ದೈನಂದಿನ ಉದಾಹರಣೆ ತಗೊಳ್ಳೋಣ. ಜಿಮ್ಗೆ ಹೋಗುವರನ್ನ ನಾವು ನೋಡಿರ್ತೀವಿ. ಒಬ್ಬ ವ್ಯಕ್ತಿ ಪ್ರತಿದಿನ ಜಿಮ್ಗೆ ಹೋಗಿ ಕೇವಲ 5 ಕೆಜಿ ತೂಕವನ್ನು ಮಾತ್ರ ಎತ್ತುತ್ತಾನೆ ಅಂದ್ಕೊಳ್ಳಿ. ಓಕೆ. ಮೊದಲನೇ ದಿನ ಅವನಿಗೆ ಅದು ಕಷ್ಟ ಆಗುತ್ತೆ. ಆದ್ರೆ 6 ತಿಂಗಳ ನಂತರವೂ ಅವನು ಅದೇ 5 ಕೆಜಿ ತೂಕವನ್ನು ಅದೇ ರೀತಿಯಲ್ಲಿ ಎತ್ತುತ್ತಿದ್ದರೆ ಏನಾಗುತ್ತೆ? ಅವನಿಗೆ ಬೇವರು ಬರುತ್ತೆ, ಕ್ಯಾಲರಿ ಸುಡುತ್ತೆ, ಆದ್ರೆ ಅವನ ಸ್ನಾಯುಗಳು ಇನ್ನಷ್ಟು ಬಲಶಾಲಿಯಾಗುವುದಿಲ್ಲ. ಯಾಕೆಂದ್ರೆ ಅಲ್ಲಿ ತೂಕ ಜಾಸ್ತಿ ಮಾಡಿಲ್ಲ. ಅದೇ ಪ್ರಗತಿಪರ ಹೊರೆ ಅಥವಾ ಪ್ರೋಗ್ರೆಸಿವ್ ಓವರ್ಲೋಡ್ ಇಲ್ಲ ಅಲ್ಲಿ. ಅವನು ತನ್ನ ಶ್ರಮವನ್ನು ಪುನರಾವರ್ತಿಸ್ತಿದ್ದಾನೆ, ಆದರೆ ಅಭ್ಯಾಸ ಮಾಡ್ತಿಲ್ಲ. ಕಲಿಯುವ ಪ್ರಕ್ರಿಯೆಯಲ್ಲೂ ಇದೇ ಆಗೋದು. ಸುಧಾರಣೆ ಇಲ್ಲದ ಯಾವುದೇ ಪುನರಾವರ್ತನೆ ಕೇವಲ ಸಮಯದ ವ್ಯರ್ಥ ಅಷ್ಟೇ ಅಂತೀರ? ಖಂಡಿತ. ಆದ್ರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ. ಈಗ ಕಷ್ಟಕರವಾದ ವಿಷಯವನ್ನು ಪದೇ ಪದೇ ಮಾಡೋದ್ರಿಂದ, ಮೂವ್ಮೆಂಟ್ ನೂರಾರು ಬಾರಿ ಮಾಡೋದ್ರಿಂದ ಮಸಲ್ ಮೆಮರಿ ಬರುತ್ತೆ ಅನ್ನೋ ನಂಬಿಕೆ ಇದೆಯಲ್ವಾ, ಅದು ತಾನೇ ತಾನಾಗಿ ನೆನಪಿನಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಟೈಪಿಂಗ್ ಕಲಿಯುವಾಗ ನಾವು ಕೀಬೋರ್ಡ್ ನೋಡದೆ ಟೈಪ್ ಮಾಡೋವರೆಗೂ ಮತ್ತೆ ಮತ್ತೆ ಅದೇ ಅಕ್ಷರಗಳನ್ನು ಟೈಪ್ ಮಾಡ್ತೀವಿ. ಅದರಲ್ಲಿ ತಪ್ಪಿಲ್ಲ, ಅದು ಕೂಡ ಕಲಿಕೆಯ ಒಂದು ಭಾಗ. ಇದು ಅತ್ಯಂತ ಪ್ರಮುಖವಾದ ಮತ್ತು ಗೊಂದಲ ಮೂಡಿಸುವ ಪ್ರಶ್ನೆ. ಇಲ್ಲಿ ನಾವು ಯಾಂತ್ರಿಕ ನೆನಪು ಅಂದ್ರೆ ರೋಟ್ ಮೆಮರಿ ಮತ್ತು ನಿಜವಾದ ಕೌಶಲ್ಯ ಸುಧಾರಣೆಯ ನಡುವಿನ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ರೋಟ್ ಮೆಮೊರಿಗೂ ಸ್ಕಿಲ್ ಇಂಪ್ರೂವ್ಮೆಂಟ್ಗೂ ಡಿಫ್ರೆನ್ಸ್ ಇದೆಯಾ? ಹೌದು. ಪುನರಾವರ್ತನೆಯು ಒಂದು ಕ್ರಿಯೆಯನ್ನ ಆಟೋಮೇಟ್ ಮಾಡೋಕೆ ಸಹಾಯ ಮಾಡುತ್ತೆ, ಅದು ನಿಜ. ಆದ್ರೆ ನಾವು ಯಾವುದನ್ನ ಆಟೋಮೇಟ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ. ನೀವು ಗಿಟಾರ್ ನುಡಿಸುವಾಗ ತಪ್ಪಾದ ರೀತಿಯಲ್ಲಿ ಬೆರಳುಗಳನ್ನು ಇಡೋದನ್ನೇ 100 ಬಾರಿ ಮಾಡಿದ್ರೆ ನಿಮ್ಮ ಮೆದುಳು ಆ ತಪ್ಪಾದ ವಿಧಾನವನ್ನೇ ಕರಗತ ಮಾಡ್ಕೊಳ್ಳುತ್ತೆ. ಅಂದ್ರೆ ನಾನು ತಪ್ಪು ಮಾಡೋದ್ರಲ್ಲಿ ಪರಿಣಿತನಾಗ್ತೀನಿ. ಎಕ್ಸಾಕ್ಟ್ಲಿ, ತಪ್ಪು ಮಾಡೋದ್ರಲ್ಲಿ ಪರಿಣಿತರಾಗೋದು. ಇದು ನಿಜಕ್ಕೂ ಶಾಕಿಂಗ್. ಅಂದ್ರೆ ನಾವು ಏನೇನ ರಿಪೀಟ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಎಚ್ಚರ ಇರಬೇಕು. ಹೌದು. ಯಾಂತ್ರಿಕ ನೆನಪು ನಮ್ಗೆ ಆರಂಭಿಕ ಹಂತದಲ್ಲಿ ಸಹಾಯ ಮಾಡ್ಬೋದು, ಆದ್ರೆ ಅದು ನಮ್ಮನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವುದಿಲ್ಲ. ನಾವು ನಮ್ಮ ದೈನಂದಿನ ಕಲಿಕೆಯಲ್ಲಿ ಎಲ್ಲಿ ಎಡುತ್ತೀವಿ ಅನ್ನೋದಕ್ಕೆ ಪಠ್ಯಪುಸ್ತಕದ ಒಂದು ಅತ್ಯುತ್ತಮ ಉದಾಹರಣೆ ಇದೆ. ಹೇಳಿ. ಕಣ್ಣುಗಳು ಅಕ್ಷರಗಳ ಮೇಲೆ ಚಲಿಸ್ತವೆ, ಆದ್ರೆ ಓದಿ ಮುಗಿಸಿದ ನಂತರ ತಲೆಗೆ ಏನೂ ಹೋಗಿರೋದಿಲ್ಲ. ಆ ಕ್ಷಣದಲ್ಲಿ ಹೆಚ್ಚಿನವರು ಏನ್ಮಾಡ್ತಾರೆ? ಅವರು ಖಂಡಿತವಾಗಿಯೂ ಮತ್ತೆ ಮೊದಲನೇ ಸಾಲಿಂದ ಅದೇ ಪುಟ ಓದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಲ್ಲಿ, ಅದೇ ವೇಗದಲ್ಲಿ, ಅದೇ ಮನಸ್ಥಿತಿಯಲ್ಲಿ. ಹೌದು. ನನಗೂ ಎಷ್ಟೋ ಬಾರಿ ಹೀಗಾಗಿದೆ. ಒಂದು ಕಠಿಣವಾದ ಲೇಖನ ಓದುವಾಗ ಕೊನೇ ಪ್ಯಾರಾಗ್ರಾಫ್ಗೂ ಬಂದಾಗ ನಾನು ಇದುವರೆಗೂ ಏನು ಓದಿದೆ ಅನ್ನೋದು ಮರ್ತೇ ಹೋಗಿರುತ್ತೆ. ಮತ್ತೆ ಮೊದಲಿಂದ ಓದ್ತೀನಿ, ಮತ್ತೆ ಅದೇ ಕಥೆ. ಅದೇ ನೋಡಿ ನಮ್ಮ ಮೆದುಳಿನ ತಂತ್ರ. ಮೊದಲ ಬಾರಿ ಯಾವ ರೀತಿಯಲ್ಲಿ ನಮ್ಮ ಮೆದುಳು ಆ ಮಾಹಿತಿಯನ್ನು ಗ್ರಹಿಸಲು ವಿಫಲವಾಯಿತೋ, ಎರಡನೇ ಬಾರಿಯೂ ಅದೇ ರೀತಿಯಲ್ಲಿಯೇ ವಿಫಲವಾಗುತ್ತೆ. ಅಂದ್ರೆ ನಾವು ವಿಧಾನ ಬದಲಾಯಿಸದೆ ಫಲಿತಾಂಶ ಬದಲಾಗಬೇಕು ಅಂತ ನಿರೀಕ್ಷಿಸ್ತೀವಿ. ಐನ್ಸ್ಟೀನ್ ಹೇಳಿದ್ರಲ್ಲ, ಒಂದೇ ಕೆಲಸವನ್ನು ಪದೇ ಪದೇ ಮಾಡುತ್ತಾ ವಿಭಿನ್ನ ಫಲಿತಾಂಶವನ್ನು ನಿರೀಕ್ಷಿಸುವುದು ಹುಚ್ಚುತನ ಅಂತ. ಇದು ನಿಖರವಾಗಿ ಅದೇ. ಕರೆಕ್ಟ್. ಇಲ್ಲಿ ಕಲಿಯುವರು ತಮ್ಮನ್ನೇ ತಾವು ಕೇಳಿಕೊಳ್ಳಬೇಕಾದ ಒಂದು ಪ್ರಬಲವಾದ ಪ್ರಶ್ನೆ ಇದೆ. ಯಾಕೆ ನನಗೆ ಅರ್ಥವಾಗ್ಲಿಲ್ಲ? ನಾವು ಕುರುಡಾಗಿ ಮತ್ತೆ ಓದುವ ಬದಲು ಒಂದು ಕ್ಷಣ ನಿಂತು ಈ ಪ್ರಶ್ನೆ ಕೇಳ್ಕೊಳ್ಬೇಕು. ಆ ಪ್ರಶ್ನೆ ಬಹಳ ಮುಖ್ಯ. ಯಾಕೆ ನನಗೆ ಅರ್ಥವಾಗಲಿಲ್ಲ? ಆದ್ರೆ ಕೇವಲ ಪ್ರಶ್ನೆ ಕೇಳ್ಕೊಂಡ್ರೆ ಸಾಕಾ? ಉತ್ತರ ಸಿಗದಿದ್ರೆ ಏನ್ ಮಾಡೋದು? ಪಠ್ಯವನ್ನು ಓದುವಂತಹ ನಿಷ್ಕ್ರಿಯ ಅಂದ್ರೆ ಪ್ಯಾಸಿವ್ ಕೆಲಸಗಳಲ್ಲಿ ನಾವು ಸುಲಭವಾಗಿ ನಮ್ಮ ಗಮನ ಕಳ್ಕೊಳ್ತೀವಿ. ಹಾಗಾದ್ರೆ ಆ ಪುಟವನ್ನು ಅರ್ಥ ಮಾಡಿಕೊಳ್ಳಲು ಆ ವಿದ್ಯಾರ್ಥಿ ತನ್ನ ವಿಧಾನ ಹೇಗೆ ಬದಲಾಯಿಸ್ಕೋಬೇಕು? ಇಲ್ಲಿ ನಾವು ನಮ್ಮ ಗುರಿಯನ್ನು ಅಂದ್ರೆ ನಮ್ಮ ಗೋಲ್ ಬದಲಾಯಿಸುವ ತಂತ್ರ ಬಳಸ್ಬೇಕು. ಗೋಲ್ ಬದಲಾಯಿಸೋದಾ? ಅಂದ್ರೆ ಹೇಗೆ? ಮೊದಲ ಬಾರಿ ಓದಿದಾಗ ಇಡೀ ಪುಟವನ್ನು ಒಮ್ಮೆಲೇ ಅರ್ಥ ಮಾಡ್ಕೊಳ್ಳುವ ದೊಡ್ಡ ಗುರಿಯಿತ್ತು. ಅದು ವಿಫಲವಾಯಿತು. ಎರಡನೇ ಬಾರಿ ಓದುವಾಗ ಗುರಿ ಅದೇ ಆಗಿರಬಾರ್ದು. ಓಕೆ. ನಾವು ಗುರಿಯನ್ನು ಚಿಕ್ಕದಾಗಿಸಿಕೊಳ್ಳಬೇಕು. ಈ ಬಾರಿ ನಾನು ಇಡೀ ಪುಟ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಲ್ಲ. ಬದಲಾಗಿ ಈ ಪುಟದಲ್ಲಿರುವ ಕನಿಷ್ಠ 3 ಹೊಸ ಪಾರಿಭಾಷಿಕ ಪದಗಳನ್ನು ಅಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಮಾತ್ರ ಗುರುತಿಸುತ್ತೇನೆ ಅಂತ ನಿರ್ಧರಿಸಬೇಕು. ಅಮೇಜಿಂಗ್. ಅಥವಾ ಕೇವಲ ಮೊದಲ ಪ್ಯಾರಾಗ್ರಾಫ್ನ ಸಾರಾಂಶವನ್ನು ಮಾತ್ರ ನನ್ನ ಸ್ವಂತ ಮಾತುಗಳಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ ಅಂದುಕೊಳ್ಳಬೇಕು. ಅಂದ್ರೆ ನಾವು ಆಟೋಪೈಲಟ್ ಮೋಡ್ನಿಂದ ಹೊರಬಂದು ನಮ್ಮ ಮೆದುಳಿಗೆ ಒಂದು ನಿರ್ದಿಷ್ಟವಾದ ಹೊಸ ಸೂಚನೆ ಕೊಡುತ್ತಿದ್ದೀವಿ.
ಖಂಡಿತ. ಮೊದಲ ಬಾರಿ ಇಡೀ ಕಾಡನ್ನು ನೋಡಲು ಹೋಗಿ ಗೊಂದಲಕ್ಕೊಳಗಾದೆವು. ಎರಡನೇ ಬಾರಿ ಕೇವಲ ಒಂದು ನಿರ್ದಿಷ್ಟ ಮರವನ್ನು ಮಾತ್ರ ಹುಡುಕುತ್ತಿದ್ದೀವಿ. ಇದು ನಿಜಕ್ಕೂ ಒಂದು ಅದ್ಭುತವಾದ ವಿಧಾನ. ಹೌದು, ಒಂದೆರಡು ಪರಿಕಲ್ಪನೆಗಳು ಅರ್ಥ ಆದ್ರೂ ಅಲ್ಲಿ ಪ್ರಗತಿ ಶುರುವಾಗಿದೆ ಅಂತ ಅರ್ಥ. ಏಕೆಂದ್ರೆ ಅಲ್ಲಿ ಗುರಿ ಬದಲಾಗಿದೆ. ಸರಿ, ಓದೋದು ಒಂದು ರೀತಿಯ ಪ್ಯಾಸಿವ್ ಪ್ರಕ್ರಿಯೆ. ಆದರೆ ಗಣಿತದಂತಹ ಸಕ್ರಿಯವಾಗಿ ಮೆದುಳನ್ನು ಬಳಸುವ ವಿಷಯಗಳಲ್ಲೂ ನಾವು ಇದೇ ತಪ್ಪು ಮಾಡ್ತೀವಾ? ಯಾಕಂದ್ರೆ ಅಲ್ಲಿ ನಾವು ಕೇವಲ ಓದ್ತಿಲ್ಲ, ಲೆಕ್ಕ ಬಿಡಿಸ್ತಿರ್ತೀವಿ ಅಲ್ವಾ? ಖಂಡಿತವಾಗಿಯೂ ಮಾಡ್ತೀವಿ. ಗಣಿತ, ಪ್ರೋಗ್ರಾಮಿಂಗ್ ಅಥವಾ ಯಾವುದೇ ವಿಶ್ಲೇಷಣಾತ್ಮಕ ಕೆಲಸದಲ್ಲಿ ಈ ತಪ್ಪು ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಹೇಗೆ? ಒಬ್ಬ ವಿದ್ಯಾರ್ಥಿ ಗಣಿತದ ಸಮಸ್ಯೆಯೊಂದನ್ನು ಬಿಡಿಸ್ತಿದ್ದಾನೆ ಅಂತ ಕಲ್ಪಿಸ್ಕೊಳ್ಳಿ. ಅವನು ಒಂದು ಫಾರ್ಮುಲಾ ಅಥವಾ ಸೂತ್ರ ಬಳಸ್ತಾನೆ. ಕೊನೆಯಲ್ಲಿ ಉತ್ತರ ತಪ್ಪಾಗಿ ಬರುತ್ತೆ. ಅವನು ಏನ್ ಮಾಡ್ತಾನೆ? ಆ ಉತ್ತರವನ್ನು ಅಳಿಸಿ ಹಾಕಿ ಮತ್ತೆ ಅದೇ ಸೂತ್ರ ಬಳಸಿ ಅದೇ ಹಂತಗಳನ್ನ ಪುನರಾವರ್ತಿಸ್ತಾನೆ. ತಾನು ಗುಣಾಕಾರದಲ್ಲಿ ಏನಾದ್ರೂ ಸಣ್ಣ ತಪ್ಪು ಮಾಡಿರಬಹುದು ಅನ್ಕೋತಾನೆ ಅಲ್ವಾ? ಹೌದು, ಆದ್ರೆ 3 ಬಾರಿ ಮಾಡಿದ್ರೂ ಉತ್ತರ ತಪ್ಪೇ ಬರುತ್ತೆ. ಆ ವಿದ್ಯಾರ್ಥಿ ಏನ್ ಮಾಡ್ತಿದ್ದಾನೆ? ಅವನು ಕೇವಲ ರಿಪಿಟೇಷನ್ ಮಾಡ್ತಿದ್ದಾನೆ. ಅವನು ತನ್ನ ತಪ್ಪನ್ನು ವಿಶ್ಲೇಷಿಸ್ತಿಲ್ಲ. ನಿಜ. ಕೋಡಿಂಗ್ ಮಾಡುವಾಗಲೂ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇದೇ ಫ್ರಸ್ಟ್ರೇಷನ್ಗೆ ಒಳಗಾಗ್ತಾರೆ ಅಂತ ಕೇಳಿದೀನಿ. ಒಂದು ಕೋಡ್ ರನ್ ಆಗದಿದ್ದಾಗ ಮತ್ತೆ ಮತ್ತೆ ಕಂಪೈಲ್ ಬಟನ್ ಒತ್ತಾರೆ. ಯಾವುದಾದ್ರೂ ಪವಾಡ ನಡೆದು ಕೋಡ್ ರನ್ ಆಗ್ಬಿಡ್ತೇನೋ ಅನ್ನೋ ಭ್ರಮೆಯಲ್ಲಿ. ಅದು ಯಾಂತ್ರಿಕ ಪುನರಾವರ್ತನೆ. ಹಾಗಾದ್ರೆ ಅಲ್ಲಿ ನಿಜವಾದ ಅಭ್ಯಾಸ ಹೇಗಿರಬೇಕು? ನಿಜವಾದ ಅಭ್ಯಾಸ ಮಾಡುವ ವಿದ್ಯಾರ್ಥಿ ಅಥವಾ ಪ್ರೋಗ್ರಾಮರ್ ಮೊದಲನೇ ಬಾರಿ ವಿಫಲವಾದ ತಕ್ಷಣ ನಿಲ್ಲಿಸ್ತಾನೆ. ಓಕೆ. ಅವನು, ನಾನು ಈ ಸೂತ್ರ ಬಳಸಿದಾಗ ಉತ್ತರ ತಪ್ಪಾಗಿದೆ. ಹಾಗಾದ್ರೆ ಈ ಸೂತ್ರವೇ ಈ ಸಮಸ್ಯೆಗೆ ಸೂಕ್ತವಲ್ಲವೇನೋ? ನಾನು ಬೇರೆ ಸೂತ್ರವನ್ನು ಅಥವಾ ಬೇರೆ ವಿಧಾನವನ್ನು ಏಕೆ ಪ್ರಯತ್ನಿಸಬಾರದು ಅಂತ ಯೋಚಿಸ್ತಾನೆ. ಈ ವಿರಾಮ ತೆಗೆದುಕೊಂಡು ವಿಶ್ಲೇಷಿಸಿ ಹೊಸ ವಿಧಾನ ಅಳವಡಿಸಿಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಇದೇ ಉದ್ದೇಶಪೂರ್ವಕ ಅಭ್ಯಾಸ. ಡೆಲಿಬ್ರೇಟ್ ಪ್ರಾಕ್ಟೀಸ್ ಅಂದ್ರೆ ಇದೆ. ಹಾಗಾದ್ರೆ ಪ್ರತಿ ಬಾರಿಯೂ ನಾವು ವಿಫಲವಾದಾಗ ಏನಾದ್ರೂ ಒಂದು ಹೊಸ ಅಂಶವನ್ನು ಸೇರಿಸ್ಬೇಕು ಅಥವಾ ಬದಲಾಯಿಸಬೇಕು. ಇಲ್ಲದಿದ್ರೆ ನಾವು ನಿನ್ನೆ ಎಲ್ಲಿಯಿದ್ವೋ ಇಂದು ಅಲ್ಲಿಯೇ ಇರ್ತೀವಿ. ಖಂಡಿತ. ಆದ್ರೆ ಒಂದು ಪ್ರಶ್ನೆ, ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ವಾಸ್ತವದಲ್ಲಿ ಪ್ರತಿ ಬಾರಿಯೂ ಹೊಸ ವಿಧಾನ ಹುಡುಕೋದು ಸುಲಭವಾ? ನಾವು ಬದಲಾಯಿಸಬೇಕಾದದ್ದು ಏನನ್ನ? ಸುಮ್ಮನೆ ಏನನ್ನಾದ್ರೂ ಬದಲಾಯಿಸಿದರೆ ಸಾಕಾ, ಅಥವಾ ಅದಕ್ಕೊಂದು ನಿರ್ದಿಷ್ಟ ಫ್ರೇಮ್ವರ್ಕ್ ಇದೆಯಾ? ಸುಮ್ಮನೆ ಏನನ್ನಾದ್ರೂ ಬದಲಾಯಿಸೋದಲ್ಲ, ಅದಕ್ಕೊಂದು ಅತ್ಯಂತ ವೈಜ್ಞಾನಿಕವಾದ ಚೌಕಟ್ಟಿದೆ. ನಾವು ಈ ಕಲ್ಪನೆಯನ್ನು ಮತ್ತಷ್ಟು ವಿಸ್ತರಿಸಿದರೆ ಇಲ್ಲಿಂದ ನಮ್ಗೆ ಸಿಗುವ ಅತಿ ದೊಡ್ಡ ಒಳನೋಟ ಅಂದ್ರೆ ಸುಧಾರಣೆ ಇಲ್ಲದ ಅಭ್ಯಾಸ ಒಂದು ಭ್ರಮೆ. ಮುಂದಿನ ಪ್ರಯತ್ನದಲ್ಲಿ ನಾವು ಪ್ರಮುಖವಾಗಿ 4 ಅಂಶಗಳಲ್ಲಿ ಕನಿಷ್ಠ ಒಂದನ್ನಾದ್ರೂ ಬದಲಾಯಿಸಲೇಬೇಕು. ಆ 4 ಆಧಾರ ಸ್ತಂಭಗಳು ಯಾವುವು? ಅವು ನಮ್ಮ ಗುರಿ ಅಂದ್ರೆ ಗೋಲ್, ನಮ್ಮ ತಂತ್ರ ಅಂದ್ರೆ ಸ್ಟ್ರಾಟಜಿ, ನಮ್ಮ ಗಮನ ಅಂದ್ರೆ ಫೋಕಸ್, ಮತ್ತು ನಮ್ಮ ವಿಧಾನ ಅಂದ್ರೆ ಮೆಥಡ್. ಇದು ಬಹಳ ನಿರ್ದಿಷ್ಟವಾಗಿದೆ. ಈ 4 ಅಂಶಗಳನ್ನ ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಿಸೋಣ. ಇದು ಬಹಳ ಮುಖ್ಯ. ದೈನಂದಿನ ಜೀವನದ ಒಂದು ಉದಾಹರಣೆ ತೆಗೆದುಕೊಂಡು ಇದನ್ನು ಬಿಡಿಸೋಣ ಅಲ್ವಾ? ಖಂಡಿತ. ಊಟ ಮಾಡೋದು, ಓದೋದು, ಕ್ರೀಡೆ ಯಾವುದಾದ್ರೂ ಸರಿಯೇ, ನಾವೇ ಒಂದು ಹೊಸ ಅಡುಗೆ, ಉದಾಹರಣೆಗೆ ಪರ್ಫೆಕ್ಟ್ ಆದ ದೋಸೆ ಮಾಡೋದನ್ನ ಕಲಿತಿದ್ದೀವಿ ಅಂದ್ಕೊಳ್ಳೋಣ. ಮೊದಲನೇದು ಗುರಿ, ಗೋಲ್. ಇದನ್ನು ಹೇಗೆ ಬದಲಾಯಿಸೋದು? ಉತ್ತಮ ಉದಾಹರಣೆ, ನೀವು ದೋಸೆ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ಅದು ಕಾವಲಿಗೆ ಅಂಟಿಕೊಳ್ತಿದೆ ಅಥವಾ ಹರಿದು ಹೋಗ್ತಿದೆ. ನಿಮ್ಮ ಮೊದಲನೇ ಗುರಿ ಹೋಟೆಲ್ ಶೈಲಿಯ ಪರ್ಫೆಕ್ಟ್ ದೋಸೆ ಮಾಡುವುದು ಆಗಿತ್ತು. ಅದು ವಿಫಲವಾಯಿತು. ಈಗ ಮತ್ತೆ ಅದೇ ರೀತಿ ಹಿಟ್ಟು ಸುರಿಯುವ ಬದಲು ನಿಮ್ಮ ಗುರಿಯನ್ನು ಬದಲಾಯಿಸಿ. ಓಕೆ, ಹೇಗೆ? ಈ ಬಾರಿ ದೋಸೆ ವೃತ್ತಾಕಾರವಾಗಿ ಬರೆದಿದ್ರೂ ಪರವಾಗಿಲ್ಲ, ಅದು ಕಾವಲಿಗೆ ಅಂಟದಂತೆ ಎಬ್ಬಿಸುವುದು ಮಾತ್ರ ನನ್ನ ಗುರಿ ಅಂದುಕೊಳ್ಳಿ. ಇದು ಗುರಿಯ ಬದಲಾವಣೆ. ಅರ್ಥ ಆಯ್ತು. ದೊಡ್ಡ ಗುರಿಯನ್ನು ಚಿಕ್ಕ ಸಾಧಿಸಬಹುದಾದ ಗುರಿಯಾಗಿ ವಿಭಜಿಸೋದು. ಎರಡನೇದ್ದು ತಂತ್ರ ಅಂದ್ರೆ ಸ್ಟ್ರಾಟಜಿ. ದೋಸೆ ಮಾಡುವಲ್ಲಿ ತಂತ್ರವನ್ನು ಹೇಗೆ ಬದಲಾಯಿಸಬಹುದು? ಮತ್ತೆ ಈ ತಂತ್ರಕ್ಕೂ ವಿಧಾನಕ್ಕೂ ಏನು ವ್ಯತ್ಯಾಸ? ಇಲ್ಲಿ ಬಹಳಷ್ಟು ಜನರಿಗೆ ಗೊಂದಲ ಆಗತ್ತೆ. ಹೌದು. ತಂತ್ರ ಅಂದ್ರೆ ನಾವು ಆ ಗುರಿಯನ್ನು ತಲುಪಲು ಬಳಸುವ ಒಟ್ಟಾರೆ ಯೋಜನೆ, ಅಂದ್ರೆ ಓವರ್ ಆರ್ಚಿಂಗ್ ಪ್ಲಾನ್. ಓಕೆ. ನೀವು ಇದುವರೆಗೂ ಕೇವಲ ಪಾಕವಿಧಾನದ ಪುಸ್ತಕವನ್ನು ಅಂದ್ರೆ ರೆಸಿಪಿ ಬುಕ್ ಓದಿ ದೋಸೆ ಮಾಡೋಕೆ ಟ್ರೈ ಮಾಡ್ತಿದ್ದೀರಿ ಅನ್ಕೊಳ್ಳಿ. ಅದು ನಿಮ್ಮ ತಂತ್ರ ಆಗಿತ್ತು. ಮತ್ತದು ಕೆಲಸ ಮಾಡ್ತಿಲ್ಲ. ಈಗ ತಂತ್ರವನ್ನು ಬದಲಾಯಿಸೋದೆಂದ್ರೆ ಪುಸ್ತಕವನ್ನು ಪಕ್ಕಕ್ಕಿಟ್ಟು ಆ ವಿಷಯದ ಬಗ್ಗೆ ತಿಳಿದಿರುವವರ ಜೊತೆ, ಅಂದ್ರೆ ನಿಮ್ಮ ಅಮ್ಮನ್ಗೆ ಅಥವಾ ಅಜ್ಜಿಗೆ ವಿಡಿಯೋ ಕರೆ ಮಾಡಿ ಅವ್ರು ಹೇಗ್ ಮಾಡ್ತಾರೆ ಅಂತ ನೋಡೋದು, ಅಥವಾ ಯೂಟ್ಯೂಬ್ ವಿಡಿಯೋ ನೋಡೋದು.
ಅಂದ್ರೆ ನಾವು ಕಲಿಯುವ ಸಂಪೂರ್ಣ ಮೂಲವನ್ನೇ ಬದಲಾಯಿಸಿದ್ವಿ. ಇದು ತಂತ್ರದ ಬದಲಾವಣೆ. ಎಕ್ಸಾಕ್ಟ್ಲಿ. ಅದ್ಭುತ. ಅಂದ್ರೆ ಒಂದೇ ಮಾರ್ಗದಲ್ಲಿ ಗೋಡೆಗೆ ತಲೆ ಚಚ್ಚಿಕೊಳ್ಳುವ ಬದಲು ಬೇರೊಂದು ದಾರಿಯಲ್ಲಿ ಹೋಗಿ ನೋಡಕ್ ಟ್ರೈ ಮಾಡೋದು. ನಿಜ. ಮೂರನೇದು ಗಮನ, ಅಂದ್ರೆ ಫೋಕಸ್. ನಾವು ಯಾವುದರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಿದ್ದೀವಿ ಎನ್ನುವುದು. ಇದರಲ್ಲಿ ನಾವು ಹೇಗೆ ಬದಲಾವಣೆ ತರಬಹುದು? ನಾವು ಹೊಸದನ್ನು ಕಲಿಯುವಾಗ ನಮ್ಮ ಗಮನ ಅನೇಕ ಕಡೆ ಹಂಚಿ ಹೋಗಿರುತ್ತೆ. ದೋಸೆ ಮಾಡುವಾಗ ಹಿಟ್ಟು ಹೇಗೆ ಬೀಳ್ತಿದೆ, ಗ್ಯಾಸ್ ಉರಿ ಎಷ್ಟಿದೆ, ದೋಸೆ ಎಬ್ಸುವ ಸೌಟು ಸರಿಯಾಗಿದೆಯಾ, ಹೀಗೆ ಎಲ್ಲದರ ಮೇಲೂ ಗಮನ ಇರುತ್ತಲ್ವಾ? ಹೌದು, ಎಲ್ಲದನ್ನೂ ಒಂದೇ ಸಲ ಮ್ಯಾನೇಜ್ ಮಾಡಬೇಕು ಅಂತ ಟೆನ್ಷನ್ ಇರುತ್ತೆ. ಈಗ ಗಮನವನ್ನು ಬದಲಾಯಿಸುವುದು ಎಂದರೆ ಉಳಿದೆಲ್ಲವನ್ನೂ ಕಡೆಗಣಿಸಿ ಕೇವಲ ಒಂದೇ ಅಂಶದ ಮೇಲೆ ತೀವ್ರವಾಗಿ ಗಮನ ಹರಿಸುವುದು. ಕೇವಲ ಒಂದೇ ಅಂಶದ ಮೇಲಾ? ಹೌದು. ಉದಾಹರಣೆಗೆ, ಕೇವಲ ಕಾವಲಿಯ ತಾಪಮಾನದ ಮೇಲೆ, ಟೆಂಪರೇಚರ್ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸುವುದು. ಹಿಟ್ಟು ಸುರಿಯುವ ಮುಂಚೆ ಕಾವಲಿ ಎಷ್ಟು ಬಿಸಿಯಾಗಿದೆ ಅಂತ ಮಾತ್ರ ನಾನು ಈ ಬಾರಿ ಗಮನಿಸ್ತೇನೆ ಅಂತ ನಿರ್ಧರಿಸೋದು. ಟೆನ್ನಿಸ್ ಕಲಿಯುವಾಗ ಚೆಂಡು ಎಲ್ಲಿ ಹೋಗಿ ಬೀಳ್ತಿದೆ ಅನ್ನೋದನ್ನ ಬಿಟ್ಟು ಕೇವಲ ಬ್ಯಾಟ್ ಹಿಡಿಯುವ ಮಣಿಕಟ್ಟಿನ ಕೋನದ ಮೇಲೆ, ಅಂದ್ರೆ ಆ ರಿಸ್ಟ್ ಆಂಗಲ್ ಮೇಲೆ ಮಾತ್ರ ಗಮನ ಹರಿಸಿದಂತೆ. ಇದು ನಿಜಕ್ಕೂ ಪವರ್ಫುಲ್ ಆಗಿದೆ. ಕೇವಲ ಫಲಿತಾಂಶದ ಮೇಲೆ ಕಣ್ಣಿಡೋ ಬದಲು ಪ್ರಕ್ರಿಯೆಯ ಒಂದು ಸಣ್ಣ ಭಾಗದ ಮೇಲೆ ಬೆಳಕು ಚೆಲ್ಲೋದು. ಕರೆಕ್ಟ್. ಕೊನೆಯದು ವಿಧಾನ, ಅಂದ್ರೆ ಮೆಥಡ್. ಆ ನಿರ್ದಿಷ್ಟ ಕೆಲಸವನ್ನು ಮಾಡುವ ಭೌತಿಕ ಪ್ರಕ್ರಿಯೆ. ಇದು ನೇರವಾಗಿದೆ ಅಂತ ಅನ್ಕೋತೀನಿ. ಹಿಟ್ಟಿನ ಮಧ್ಯದಿಂದ ಹೊರಕ್ಕೆ ವೃತ್ತಾಕಾರವಾಗಿ ಹರಡುವ ಬದಲು ಬೇರೆ ಯಾವುದಾದ್ರೂ ಫಿಸಿಕಲ್ ಚೇಂಜ್ ಮಾಡೋದಲ್ವಾ? ಹೌದು. ವಿಧಾನ ಎಂದರೆ ಭೌತಿಕ ತಂತ್ರಗಾರಿಕೆ, ಟ್ಯಾಕ್ಟಿಕ್ಸ್. ದೋಸೆ ಹಿಟ್ಟಿಗೆ ಸ್ವಲ್ಪ ನೀರು ಸೇರಿಸುವುದು, ಅಥವಾ ಎಣ್ಣೆಯ ಬದಲು ತುಪ್ಪ ಬಳಸುವುದು, ಅಥವಾ ಸೌಟನ್ನು ಹಿಡಿಯುವ ಕೋನವನ್ನು ಬದಲಾಯಿಸುವುದು. ಓದುವ ಉದಾಹರಣೆಗೆ ಬರುವುದಾದರೆ, ಕೇವಲ ಕಣ್ಣಿನಿಂದ ಓದುವ ವಿಧಾನವನ್ನು ಬಿಟ್ಟು ಓದಿದ್ದನ್ನು ಗಟ್ಟಿಯಾಗಿ ಹೇಳಿಕೊಳ್ಳುವುದು ಅಥವಾ ಮುಖ್ಯಾಂಶಗಳನ್ನು ಬಣ್ಣದ ಪೆನ್ನಿನಲ್ಲಿ ಬರೆದಿಟ್ಟುಕೊಳ್ಳುವುದು ಒಂದು ಹೊಸ ವಿಧಾನ. ಅರ್ಥ ಆಯ್ತು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ 4 ಅಂಶಗಳಲ್ಲಿ ಗುರಿ, ತಂತ್ರ, ಗಮನ ಮತ್ತು ವಿಧಾನ ಯಾವುದಾದ್ರೂ ಒಂದನ್ನಾದ್ರೂ ನಾವು ಪ್ರತಿ ಹೊಸ ಪ್ರಯತ್ನದಲ್ಲಿ ಬದಲಾಯಿಸಲೇಬೇಕು. ಇದು ನಮ್ಮ ಆಟೋಪೈಲಟ್ ಮೋಡನ್ನು ಮುರಿದು ನಮ್ಮ ಮೆದುಳನ್ನು ಎಚ್ಚರಿಸುತ್ತೆ. ಇದೊಂದು ಅತ್ಯಂತ ಸರಳ ಆದ್ರೆ ಕ್ರಾಂತಿಕಾರಿಕ ನಿಯಮ. ನಾವು ನಮ್ಮ ಜೀವನದ ಎಷ್ಟು ಸಮಯವನ್ನ ಕೇವಲ ಪುನರಾವರ್ತನೆ ಮಾಡ್ತಾ ಪ್ರಗತಿಯ ಭ್ರಮೆಯಲ್ಲಿ ಕಳೆದಿದ್ದೀವೋ ಯಾರಿಗೊತ್ತು. ಹೌದು. ನಾವು ಟೇಬಲ್ ಮುಂದೆ ಕುಳಿತು 5 ಗಂಟೆಗಳ ಕಾಲ ಓದಿದ್ದೀವಿ ಅಥವಾ ಲ್ಯಾಪ್ಟಾಪ್ ಮುಂದೆ ದಿನವಿಡೀ ಕೆಲಸ ಮಾಡಿದ್ದೀವಿ. ಹಾಗಾಗಿ ನಾವು ಬಹಳಷ್ಟು ಸಾಧಿಸಿದ್ದೀವಿ ಅಂತ ನಾವು ಭಾವಿಸ್ತೀವಿ. ಆದರೆ ಆ ಸಮಯದಲ್ಲಿ ನಾವು ನಮ್ಮ ವಿಧಾನವನ್ನು ಒಮ್ಮೆಯೂ ಬದಲಾಯಿಸದಿದ್ದರೆ ನಾವು ಕಲಿತದ್ದು ಕೇವಲ 5 ನಿಮಿಷಗಳಷ್ಟೇ ಇರ್ಬೋದು. ಖಂಡಿತವಾಗಿಯೂ. ಉಳಿದ ಸಮಯವೆಲ್ಲ ಮೆದುಳಿನ ಆಲಸ್ಯದ ಪ್ರದರ್ಶನವಷ್ಟೇ. ನಾವು ಬೀಗ ಹಾಕಿರುವ ಬಾಗಿಲನ್ನು ಮತ್ತೆ ಮತ್ತೆ ತಳ್ಳುತ್ತಲೇ ಇದ್ದೀವಿ. ಬಾಗಿಲು ದಪ್ಪಗಿದೆ, ಬಾಗಿಲು ಗಟ್ಟಿಯಾಗಿದೆ ಅಂತ ಬಾಗಿಲನ್ನು ದೂಷಿಸುತ್ತಿದ್ದೀವಿ ಹೊರತು ಕೀಲಿಯಲ್ಲಿದೆ ಅಥವಾ ಬೇರೆ ಯಾವುದಾದ್ರೂ ಕಿಟಕಿ ತೆರೆದಿದೆಯಾ ಅಂತ ನಾವು ಹುಡುಕುತ್ತಿಲ್ಲ. ಸತ್ಯವಾದ ಮಾತು. ಮತ್ತು ಅದಕ್ಕಾಗಿಯೇ ನಾವು ಪ್ರತಿ ಬಾರಿಯೂ ನಮ್ಮ ಕಾರ್ಯವನ್ನು ವಿಮರ್ಶಾತ್ಮಕವಾಗಿ ನೋಡುವ ಮನಸ್ಥಿತಿ ಬೆಳೆಸ್ಕೊಳ್ಬೇಕು. ಯಾಕೆ ಇದು ಕೆಲಸ ಮಾಡ್ತಿಲ್ಲ ಮತ್ತು ನಾನು ಈಗ ಏನನ್ನು ವಿಭಿನ್ನವಾಗಿ ಮಾಡಬಲ್ಲೆ ಅನ್ನೋ ಈ 2 ಪ್ರಶ್ನೆಗಳು ನಮ್ಮನ್ನ ಕುರುಡು ಪುನರಾವರ್ತನೆಯಿಂದ ಉದ್ದೇಶಪೂರ್ವಕ ಅಭ್ಯಾಸದ ಕಡೆಗೆ ಕೊಂಡೊಯ್ಯುವ ಸೇತುವೆಯಾಗಿವೆ. ಆ ಪ್ರಶ್ನೆಗಳನ್ನ ಕೇಳಿಕೊಳ್ಳದೆ, ಒಂದು ವಿರಾಮ ತೆಗೆದುಕೊಳ್ಳದೆ ನಾವು ಆತುರದಿಂದ ಮುಂದಿನ ಪ್ರಯತ್ನಕ್ಕೆ ಕೈಹಾಕಬಾರದು ಅಲ್ವಾ? ಎಕ್ಸಾಕ್ಟ್ಲಿ. ನಾವು ಮಾಡುವ ಪ್ರತಿಯೊಂದು ಹೆಜ್ಜೆಯೂ ಜಾಗರೂಕತೆಯಿಂದ ಕೂಡಿರಬೇಕು, ಮೈಂಡ್ಫುಲ್ ಆಗಿರಬೇಕು. ಈ ಜಾಗರೂಕತೆಯೇ ನಮ್ಮನ್ನ ಉತ್ತಮ ಕಲಿಯುವರನ್ನಾಗಿ ಮಾಡುತ್ತೆ. ನಾವು ಇಡೀ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಹಿಂದಿರುಗಿ ನೋಡೋದಾದ್ರೆ, ಒಂದೇ ಕೆಲಸವನ್ನ ಅದೇ ರೀತಿಯಲ್ಲಿ ಪದೇ ಪದೇ ಮಾಡೋದು ಅಭ್ಯಾಸ ಅಲ್ಲ. ಅದು ಕೇವಲ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಪುನರಾವರ್ತನೆ. ಕರೆಕ್ಟ್. ಕೇವಲ ಶ್ರಮ ಪಡುವುದರಿಂದ ಫಲಿತಾಂಶ ಬರೋದಿಲ್ಲ. ನಿಜವಾದ ಅಭ್ಯಾಸವು ಯಾವಾಗಲೂ ಉದ್ದೇಶಪೂರ್ವಕವಾದ ಬದಲಾವಣೆ ಮತ್ತು ಸುಧಾರಣೆಯನ್ನ ಒಳಗೊಂಡಿರುತ್ತೆ. ನಮ್ಮ ಗುರಿ, ತಂತ್ರ, ಗಮನ ಅಥವಾ ವಿಧಾನದಲ್ಲಿ ಕನಿಷ್ಠ ಒಂದನ್ನಾದರೂ ಬದಲಾಯಿಸಿದಾಗ ಮಾತ್ರ ನಾವು ಹೊಸದನ್ನು ಕಲಿಯಲು ಸಾಧ್ಯ. ಇದೇ ಆಕಾರ ಪಠ್ಯದಲ್ಲಿ ಅಡಗಿರುವ ರಹಸ್ಯದ ಸಂಪೂರ್ಣ ತಿರುಳು. ಹೌದು. ಈ ಸ್ಪಷ್ಟತೆ ಇದ್ದಾಗ ಕಲಿಯುವ ಪ್ರಕ್ರಿಯೆ ಕಷ್ಟಕರವಾದರೂ ಅದು ಹತಾಶೆಯನ್ನು ತರುವುದಿಲ್ಲ. ಬದಲಾಗಿ ಪ್ರತಿಯೊಂದು ವೈಫಲ್ಯವೂ ನಮಗೆ ಏನನ್ನಾದರೂ ಬದಲಾಯಿಸಲು ನೀಡುವ ಒಂದು ಸುಳಿವಿನಂತೆ ಕಾಣುತ್ತೆ. ನಿಜ. ನಾವು ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ಎಲ್ಲಾ ವಿಚಾರಗಳನ್ನ ಆಧರಿಸಿ ಒಂದು ಆಳವಾದ ತಾತ್ವಿಕ ಪ್ರಶ್ನೆಯನ್ನ ನಾವೆಲ್ಲರೂ ಪರಿಗಣಿಸಬೇಕಾಗಿದೆ. ಖಂಡಿತ. ಅತ್ಯಗತ್ಯ ಅಂತ ನಾವು ನೋಡಿದೆವು.
ಹಾಗಾದ್ರೆ ನಾವು ಯಾವುದನ್ನ ಪರಿಣತಿ ಅಥವಾ ಮಾಸ್ಟ್ರಿ ಅಂತ ಕರಿತೀವೋ ಅದು ವಾಸ್ತವದಲ್ಲಿ ತಪ್ಪು ಮಾಡದಿರುವ ಸ್ಥಿತಿಯಲ್ಲ. ಬದಲಾಗಿ ಅದು ಉತ್ತಮ ರೀತಿಯಲ್ಲಿ ವಿಫಲರಾಗುವ ಅಂದ್ರೆ ಫೇಲಿಂಗ್ ಬೆಟರ್ ಮತ್ತು ನಿರಂತರವಾಗಿ ನಮ್ಮ ವಿಧಾನಗಳನ್ನ ತಿದ್ದುಕೊಳ್ಳುವ ಒಂದು ಅಂತ್ಯವಿಲ್ಲದ ಪ್ರಕ್ರಿಯೆ ಅಷ್ಟೇ ಅಲ್ವೇ? ಇದು ನಿಜಕ್ಕೂ ಆಲೋಚಿಸುವಂತಹ ವಿಚಾರ. ನಮ್ಮ ದಿನನಿತ್ಯದ ಬದುಕಿನಲ್ಲಿ, ನಮ್ಮ ವೃತ್ತಿಜೀವನದಲ್ಲಿ ಅಥವಾ ನಮ್ಮ ಸಂಬಂಧಗಳಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಸುಧಾರಣೆ ತರುವ ಬದಲು ಕೇವಲ ಕುರುಡಾಗಿ ನಿನ್ನೆಯ ದಿನವನ್ನೇ ಪುನರಾವರ್ತನೆ ಮಾಡ್ತಿದ್ದೀವಿ? ಹೌದಲ್ವಾ? ನಾವು ಯಾವ ಬಾಗಿಲನ್ನ ನೂರಾರು ಬಾರಿ ತಳ್ತಿದ್ದೀವಿ, ಆದರೆ ಒಮ್ಮೆಯೂ ಕೀಲಿ ಬದಲಾಯಿಸುವ ಅಥವಾ ಕೀಲಿ ಹುಡುಕುವ ಯೋಚನೆ ಮಾಡಿಲ್ಲ. ಈ ಪ್ರಶ್ನೆಯೊಂದಿಗೆ ಈ ವಿಚಾರ ಮಂಥನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.